ಯುವಜನತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಬಿಗ್ ಗಿಫ್ಟ್ 5ನೇ ಗ್ಯಾರಂಟಿ ಯುವ ನಿಧಿಗೆ ಇಂದಿನಿಂದ ನೋಂದಣಿ 4 ಗ್ಯಾರಂಟಿಗಳನ್ನು ಪೂರೈಸಿದಂತಹ ಸರ್ಕಾರ 5ನೇ ಗ್ಯಾರಂಟಿ ಯಾವಾಗ ಜಾರಿ ಮಾಡುತ್ತೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಿಂದ ಬಿಗ್ ಗಿಫ್ಟ್ 5ನೇ ಗ್ಯಾರಂಟಿ ಯುವ ನಿಧಿಗೆ ಇಂದಿನಿಂದ ನೋಂದಣಿ ಶುರುವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಯುವ ನಿಧಿಗೆ ಚಾಲನೆ ನೀಡಲಾಗುತ್ತೆ. ಸಿಎಂ ಹಾಗೂ ಡಿಸಿಎಂನಿಂದ ಯುವ ನಿಧಿಗೆ ಚಾಲನೆ ನೀಡಲಾಗುತ್ತೆ. ಯುವ ನಿಧಿಗೆ ಪ್ರಸಕ್ತ ಸಾಲಿನಲ್ಲಿ 250 ಕೋಟಿ ವೆಚ್ಚ ಆಗುತ್ತೆ. ಮುಂದಿನ ವರ್ಷಕ್ಕೆ 1250 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಲೋಕಸಭೆ ಚುನಾವಣೆ ಹೊತ್ತಲೇ ಯುವ ನಿಧಿ ಅಸ್ತ್ರವನ್ನ ಕಾಂಗ್ರೆಸ್ ಬಳಕೆ ಮಾಡ್ತಾ ಇರೋದು ಕೂಡ ಇಲ್ಲಿ ಗಮನಿಸಬಹುದು. ಯುವ ನಿಧಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನೋಂದಣಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಬೆಂಗಳೂರು 1, ಕರ್ನಾಟಕ 1 ನಲ್ಲಿ ನೋಂದಣಿ, ಸೇವಾ ಸಿಂಧು ಪೋರ್ಟಲ್ಗಳಲ್ಲೂ ಕೂಡ ನೋಂದಣಿಗೆ ಅವಕಾಶವನ್ನ ನೀಡಲಾಗುತ್ತೆ. ನಿರುದ್ಯೋಗಿ ಯುವಕರಿಗೆ ಮಾಸಿಕವಾಗಿ ಹಣವನ್ನ ನೀಡುವಂತಹ ಯೋಜನೆ ಇದು ಯುವ ನಿಧಿ ಯೋಜನೆ. ಯುವಜನತೆಗೆ ಕಾಂಗ್ರೆಸ್ ಸರ್ಕಾರದ ಬಿಗ್ ಗಿಫ್ಟ್. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಯುವಕರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮತ ಸೆಳೆಯುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಇದೊಂದು ಕಾಂಗ್ರೆಸ್ಗೆ ವರವಾಗಬಹುದು. 5ನೇ ಗ್ಯಾರಂಟಿ ಯುವ ನಿಧಿಗೆ ಇವತ್ತಿನಿಂದ ನೋಂದಣಿ ಶುರುವಾಗ್ತಾ ಇದೆ. ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ಯುವ ನಿಧಿಗೆ ಚಾಲನೆ ನೀಡಲಾಗುತ್ತೆ. ಸಿಎಂ ಹಾಗೂ ಡಿಸಿಎಂ ಈ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಯುವ ನಿಧಿ ಯೋಜನೆ ಪಡೆದುಕೊಳ್ಳೋದಕ್ಕೆ ಏನೇನು ಅರ್ಹತೆಗಳು, ಹಾಗಾದ್ರೆ ಯಾರ್ಯಾರು ಫಲಾನುಭವಿಗಳಾಗಬಹುದು? ಪ್ರಸಕ್ತ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳುಗಳಾಗಿರಬೇಕು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದವರಿಂದ ಮಾತ್ರ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ. ಉದ್ಯೋಗಕ್ಕೆ ಸೇರದೇ ಇರುವವರು ನೋಂದಣಿ ಮಾಡ್ಕೋಬಹುದು. ಪದವಿ ಡಿಪ್ಲೊಮಾ ಪಾಸ್ ಆದವರಿಗೆ ಈ ಯೋಜನೆ ಅನ್ವಯ ಆಗುತ್ತೆ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಆರ್ಥಿಕ ನೆರವನ್ನ ನೀಡಲಾಗುತ್ತೆ. ಉದ್ಯೋಗ ಸಿಗೋ ತನಕವೂ ಕೂಡ ಫಲಾನುಭವಿಗೆ ಹಣ ವರ್ಗಾವಣೆ ಮಾಡಲಾಗುತ್ತೆ. ಇದು ಈ ಯುವ ನಿಧಿ ಯೋಜನೆಯ ಒಂದು ಅರ್ಹತೆ. ಯಾರ್ಯಾರಿಗೆ ಇದೆ ಈ ಯುವ ನಿಧಿ ಯೋಜನೆಯನ್ನು ಪಡ್ಕೊಳ್ಳೋದಕ್ಕೆ ಯಾರ್ಯಾರು ಅರ್ಹರು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಹತೆ ಬೇಕು ಅಂತಂದ್ರೆ ಅವರು ಪದವೀಧರರಾಗಿರಬೇಕು, ಕೆಲಸ ಸಿಕ್ಕಿರಬಾರ್ದು. ಅಂದರೆ ಕೆಲಸ ಸಿಗುವ ಮೊದಲು ಪದವೀಧರರಾದ್ಮೇಲೆ 6 ತಿಂಗಳುಗಳ ಕಾಲ ಅವರಿಗೆ ಯಾವುದೇ ಉದ್ಯೋಗ ದೊರಕದೇ ಇದ್ರೆ ಅಂಥವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಪ್ರಸಕ್ತ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳಾಗಿರಬೇಕು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರಿರಬಾರ್ದು, ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಉದ್ಯೋಗಕ್ಕೆ ಸೇರದೇ ಇರುವವರು ನೋಂದಣಿ ಮಾಡ್ಕೋಬಹುದು. ಇನ್ನು ಪದವಿ ಡಿಪ್ಲೊಮಾ ಪಾಸ್ ಆದವರಿಗೆ ಈ ಯೋಜನೆ ಅನ್ವಯ ಆಗುತ್ತೆ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕವಾಗಿ 3,000 ರೂಪಾಯಿ ಸಿಗುತ್ತೆ. ಇಲ್ಲಿ ಪದವಿ ಕಂಪ್ಲೀಟ್ ಮಾಡಿರೋರಿಗೆ, ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ಆದರೆ, ಇನ್ನು ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಉದ್ಯೋಗ ಸಿಗೋ ತನಕವೂ ಕೂಡ ಫಲಾನುಭವಿಗೆ ಹಣ ವರ್ಗಾವಣೆ ಆಗುತ್ತೆ. ಯುವ ನಿಧಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಹಾಗಾದ್ರೆ ಬೇಕಾದಂತಹ ದಾಖಲೆಗಳು ಏನೇನು? ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಕರ್ನಾಟಕದವರಾಗಿರಬೇಕು. ಕರ್ನಾಟಕದ ನಿವಾಸಿಯಾಗಿರುವ ಬಗ್ಗೆ ದಾಖಲೆಯೂ ಇರಬೇಕು. 10ನೇ ತರಗತಿ, ದ್ವಿತೀಯ ಪಿಯುಸಿ, ಪದವಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ, ಸ್ವಯಂ ಘೋಷಣೆ ಪ್ರತಿಯನ್ನ ಸಲ್ಲಿಸಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅವರು ಈ ಯೋಜನೆಯ ಫಲಾನುಭವಿಗಳಾಗಬಹುದು. ಯುವ ನಿಧಿ ಯೋಜನೆಯನ್ನು ಪಡೆದುಕೊಳ್ಳೋದಕ್ಕೆ ಏನೇನು ಅರ್ಹತೆಗಳು ಅನ್ನೋದನ್ನ ಹೇಳ್ತಾ ಇದ್ವಿ. ಇದೀಗ ಬೇಕಾದಂತಹ ದಾಖಲೆಗಳು ಏನು ಅಂತ ನೋಡೋದಾದ್ರೆ, ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದವರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಕರ್ನಾಟಕದವರೇ ಆಗಿರಬೇಕು. ಕರ್ನಾಟಕದ ನಿವಾಸಿ ಆಗಿರೋ ಬಗ್ಗೆ ದಾಖಲೆ ಕೂಡ ಇರಬೇಕು. 10ನೇ ತರಗತಿ, ದ್ವಿತೀಯ ಪಿಯುಸಿ, ಪದವಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ, ಸ್ವಯಂ ಘೋಷಣೆ ಪ್ರತಿಯನ್ನ ಸಲ್ಲಿಸಬೇಕಾಗತ್ತೆ. ಯುವ ನಿಧಿ ಯೋಜನೆ ಪಡೆದುಕೊಳ್ಳೋದಕ್ಕೆ ಏನೇನು ಅರ್ಹತೆ ಅಂತಂದ್ರೆ, ಪ್ರಸಕ್ತ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳಾಗಿರಬೇಕು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದೇ ಇರುವವರಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಉದ್ಯೋಗಕ್ಕೆ ಸೇರದವರು ನೋಂದಣಿ ಮಾಡಬಹುದು. ಪದವಿ ಡಿಪ್ಲೊಮಾ ಪಾಸ್ ಆದವರಿಗೆ ಈ ಯೋಜನೆ ಅನ್ವಯ ಆಗುತ್ತೆ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಡಿಪ್ಲೊಮಾ ಪಾಸ್ ಆದವರಿಗೆ 1,500 ರೂಪಾಯಿ ಆರ್ಥಿಕ ನೆರವು. ಉದ್ಯೋಗ ಸಿಗೋವರೆಗೂ ಫಲಾನುಭವಿಗೆ ಹಣ ವರ್ಗಾವಣೆ ಆಗತ್ತೆ. ಇನ್ನು ಯುವ ನಿಧಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂತಹ ದಾಖಲೆಗಳು ಏನೇನು ಅಂತ ನೋಡೋದಾದ್ರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಕರ್ನಾಟಕದವರಾಗಿರಬೇಕು. ಕರ್ನಾಟಕದ ನಿವಾಸಿ ಆಗಿರುವ ಬಗ್ಗೆ ದಾಖಲೆ ಇರಬೇಕಾಗುತ್ತೆ. 10ನೇ ತರಗತಿ, ದ್ವಿತೀಯ ಪಿಯುಸಿ, ಪದವಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ಹಾಗೂ ಸ್ವಯಂ ಘೋಷಣೆ ಪ್ರತಿಯನ್ನು ಸಲ್ಲಿಸಬೇಕು.